ಆ ರೆಸ್ಪಾಂಡ್ ನೋಡಿದ್ರೆ ಗೊತ್ತಾಗುತ್ತೆ 100% ನಾವು ಹೆಚ್ಚಿನ ಬಹುಮತದಲ್ಲಿ ಗೆಲ್ತೀವಿ ಅಂತ. ರೆಸ್ಪಾಂಡ್ ಇದೆ. ಮೊದ್ಲಕ್ಕಿಂತ 2ನೇ ಟೈಮ್ ಬಂದಾಗ ಅವರಿಗೆ ಭರವಸೆ ಇದೆ, ನಾಯಕರು ಬರ್ತಾ ಇದಾರೆ, ನಮಗೆ ಸಹಕಾರ ಕೊಡ್ತಾರೆ, ಮುಂದಿನ ಸತಿ ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಭರವಸೆ ಪ್ರತಿಯೊಬ್ಬ ಮನುಷ್ಯನ ಮತ್ತೊಬ್ಬ ಮತದಾರರಲ್ಲಿ ಇದೆ. ಆ ರೆಸ್ಪಾಂಡ್ ನೋಡಿದ್ರೆ ಗೊತ್ತಾಗುತ್ತೆ 100% ನಾವು ಹೆಚ್ಚಿನ ಬಹುಮತದಲ್ಲಿ ಗೆಲ್ತೀವಿ ಅಂತ. ಸ್ವಲ್ಪ ಬೇಸರ ಆಯ್ತಲ್ಲ, ಅಲ್ಪಸಂಖ್ಯಾತರಿಗೆ ಸಿಗಬೇಕಾಗಿತ್ತು ಅಂತ. ಅದೆಲ್ಲ ಸಹಜ, ಪಾಪ ಅವರಿಗೂ ಕೇಳೋ ಅಂತ ಹಕ್ಕಿದೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕ್ಯಾಂಡಿಡೇಟ್ ಆಗ್ಬೇಕು ಅಂತ, ನಮ್ಮ ಸಮಾಜದವ್ರು ಆಗ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಈಗ ಅವಕಾಶಗಳು ಎಲ್ಲರಿಗೂ ಸಿಗಲ್ಲ, ಒಬ್ರಿಗೆ ಸಿಗುತ್ತೆ. ಹಂಗಾಗಿ ಈಗ ನಮ್ಮ ಕಾಂಗ್ರೆಸ್ನಲ್ಲಿ ಪದ್ಧತಿ ಇದೆ, ಯಾರು ತೀರ್ಕೊಂಡಿರ್ತಾರೆ ಅವರ ಮನೆತನದಲ್ಲಿ ಕೊಡಬೇಕು ಅನ್ನೋದು ಒಂದು ಪದ್ಧತಿ. ಆ ಇದರಿಂದ ದೃಷ್ಟಿಯಿಂದ ನಮ್ಮ ಹೈಕಮಾಂಡ್ ನೋಡ್ಕೊಂಡು ಅದನ್ನ ಕೊಟ್ಟಿದೆ. ಮುಂದೆ ಅವಕಾಶಗಳು ಇದಾವೆ, MLC ಗಳು ಇದಾವೆ, ಬೇರೆ ಸ್ಟೇಟ್ ಬೋರ್ಡ್ಗಳು ಇದಾವೆ, ಎಲ್ಲ ಅವಕಾಶಗಳು ಎಲ್ಲರಿಗೂ ಕೊಡುವಂತ, ಎಲ್ಲಾ ಸಮಾಜರಿಗೂ ಸಮವಾಗಿ ನೋಡುವಂತ ಪಕ್ಷ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನೋಡುತ್ತೆ. ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ನಾರ್ತ್ ಅಲ್ಲಿ ಏನಾಗಿದೆ, ಅಷ್ಟು ಸೌತ್ ಅಲ್ಲಿ ಆಗಿಲ್ಲ. ಇಲ್ಲ, ಅದು ತಪ್ಪು ಭಾವನೆ, ಅವ್ರಿಗೆ ಬಿಜೆಪಿಯವರಿಗೆ ಅವಕಾಶ ಇಲ್ಲ, ಕೆಲಸ ಮಾಡಕ್ಕೆ ಅವಕಾಶ ಇಲ್ಲ. ಫಸ್ಟ್ ಅಭಿವೃದ್ಧಿ ದೂರ ಆಯ್ತು. ಅವ್ರಿಗೆ ಕೇಳಿ ನೋಡಿ, ಒಂದ್ ರೋಡ್ ಏನಾರ ಮಾಡಿಸಿದಾರ? ಏನ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದಾರಲ್ಲ, ಅವ್ರು ಏನ್ ಸೇವೆ ಮಾಡಿದ್ದಾರೆ, ಏನ್ ಕೊಡುಗೆ, ಏನು ಒಂದು ಅಭ್ಯರ್ಥಿ ಆಗ್ಬೇಕಂದ್ರೆ ಒಂದು ಕೊಡುಗೆ ಇರ್ಬೇಕು, ಒಂದ್ ಸೇವೆ ಅನ್ನೋದು ಮಾಡಿರ್ಬೇಕು. ಆ ರೀತಿಯಲ್ಲಿ ಏನ್ ಮಾಡಿದಾರೆ ಅಂತ ಕೇಳಿ ನೋಡಿ. ಬಂದ್ರೆ ಹುಡುಗರು ಹಿಡ್ಕೊಂಡು ಬರೀ ಫಂಡ್ ಕೊಟ್ರೆ ಸೇವೆ ಅಲ್ಲ, ಅದು ಜನದ ಮಧ್ಯೆ ಇರಬೇಕು. ಜನಕ್ಕೆ ಸೇವೆ ಏನಂತ ಕಷ್ಟ ಸುಖಗಳನ್ನ ಸ್ಪಂದನೆ ಮಾಡ್ಬೇಕು, ಅವಾಗ ಅಭ್ಯರ್ಥಿ ಆಗಕ್ಕೆ ಒಂದು ಅರ್ಹತೆ ಇರೋದಂತ ನನ್ನ ಭಾವನೆ, ವೈಯಕ್ತಿಕ ಭಾವನೆ. ಇದು ಗ್ಯಾರಂಟಿ ಯೋಜನೆ ಸ್ವಲ್ಪ ಸಾಲದ ಹೊರೆ ಆಗ್ತಿದೆ, ಸರ್ಕಾರ ಸಾಲದಲ್ಲಿ. ಇಲ್ಲ, ತಪ್ಪು ಕಲ್ಪನೆ. ಮೊನ್ನೆ ನಮ್ಮ CM ಸಾಹೇಬ್ರು ಹೇಳಿದ್ರು, ಏನು ನಾವು ಎಷ್ಟು ನಾವು 3.5 4 ಒಳಗೆ ಇದೀವಿ ನಾವು ಅಂತಂದು ಹೇಳಿದಾರೆ. ಆ ಮಿತಿ ಒಳಗಿದೀವಿ ಅಂತಂದ್ಮೇಲೆ ಹೊರೆಯನ್ನು ಎಲ್ಲಿಂದ ಬಂತು? ದುಡ್ಡು ಇಲ್ಲದೆ ಗ್ಯಾರಂಟಿ ಕೊಡಕ್ಕಾಗಲ್ಲ. ಅಮೌಂಟ್ ಅನುದಾನ ಇದು ಗ್ರಾಂಟ್ ಇಲ್ಲದ ದುಡ್ಡು ಎಲ್ಲಿಂದ ಇಲ್ಲದ್ರೆ ಹೆಂಗ್ ಕೊಡಕ್ ಬರುತ್ತೆ? ಅವೆಲ್ಲ ಸುಳ್ಳು, ಎಲ್ಲ ಓಪನ್ ಆಗಿದೆ. ಅವರಿಗೆ ನೋಡ್ರಿ, ಬಿಜೆಪಿಯವರಿಗೆ ಬೇರೆ ಏನು ಇಲ್ಲ, ಸುದ್ದಿನೇ ಇಲ್ಲ ಅವರಿಗೆ. ಒಟ್ಟು ಸುಮ್ಮನೆ ಗ್ಯಾರಂಟಿ ಬಗ್ಗೆ ಮಾತಾಡ್ಬೇಕು. ಈಗ ಅದರಿಂದ ಗ್ಯಾರಂಟಿಯಿಂದ ಎಷ್ಟು ಬಡವರಿಗೆ ಎಷ್ಟು ಅನುಕೂಲ ಆಗಿದೆ ಹೇಳಿ. ನೀವೊಂದು ಇಲ್ಲೇ ನೀವು ನಾವು ಇದೀವಲ್ಲ, ಈ ಏರಿಯಾದಾಗೆ ತಿಳ್ಕೊಂಬರ್ರಿ, ಒಬ್ಬೊಬ್ರು ಮನೆಗೆ ಒಂದು 5,000 ರೂಪಾಯಿ ಅಷ್ಟು ಅನುಕೂಲ ಆಗಿದೆ. ಅವರು ಅದನ್ನ ಉಪಯೋಗಿಸ್ಕೊಂತಿದ್ದಾರೆ. ನಾವು ತಿನ್ನೋ ಋಣ ತೀರಿಸ್ತೀವಿ ಅಂತ ಅವ್ರ ಬಾಯಲ್ಲೇ ಬರುತ್ತೆ, ನಾವು ಹೇಳೋದಲ್ಲ, ಅವ್ರ ಬಾಯಲ್ಲೇ ಬರುತ್ತೆ. ಕೊಟ್ಟಿದೆ ನಿಮಗೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಡ್ತೀವಿ ನಾವು, ಈ ಸಲ ಅವರಿಗೆ ನಾವು ಅದನ್ನ ಋಣ ತೀರಿಸ್ತೀವಿ ಅನ್ನೋ ಭಾವನೆ ಆ ಜನದಲ್ಲಿದೆ. 38ನೇ ವಾರ್ಡ್ ಪಾಲಿಕೆ ಸದಸ್ಯರಾಗಿದ್ರಿ. ಸೊ ತಮ್ಮ ಒಂದು ಪೀರಿಯಡ್ ಅಲ್ಲಿ ಅನುದಾನಗಳು ಯಾರು ಒಂದು ವಿಶೇಷವಾಗಿ ಮಾಡಿರುವಂತ ಒಂದು ಸಾಧನೆ ಏನು ಹೇಳ್ಬೇಕು ಅಂದ್ರೆ, ನಮಗೆ ಫಸ್ಟ್ ಆಕ್ಚುಲಿ ನಾವೇ ಬಹುಮತ ಇದ್ದಿದ್ದು. ಆದ್ರೆ ನಮಗೆ ಬಿಜೆಪಿಯವರು ಹಿಂದಿನ ದಾರಿಯಲ್ಲಿ ಬಂದು MP ಗಳು MLC ಗಳನ್ನ ಸೇರಿಸಿ ಮೋಸ ಮಾಡಿ ಅವರು ಅಧಿಕಾರ ತಗೊಂಡ್ರು 3 ವರ್ಷ. 3 ವರ್ಷದಾಗೆ ನಮಗೆ ಅನುದಾನ ಕೊಡಕ್ಕೆ ಬರ್ಲಿಲ್ಲ. ಅವ್ರು ನಾವು ಹೋಗಿ ಸ್ಟ್ರೈಕ್ ಸತೆ ಮಾಡಿದ್ವಿ, ಎಲ್ಲಿ ಅಸಂ ಮೀಟಿಂಗ್ ಒಳಗೆ ಸ್ಟ್ರೈಕ್ ಮಾಡಿ ನಾವು ಹೊಡೆದಾಡ ಆ ರೀತಿ ನಾವು ಅನುದಾನ ಕಸ್ಕೊಂಡಿದೀವಿ ಅಂದ್ರೆ ತಪ್ಪಾಗಲ್ಲ. ಅವ್ರೇನ್ ಕೊಟ್ಟಿಲ್ಲ ನಮಗೆ ಆ ರೀತಿ. ಅದ್ರಲ್ಲಿ ಇದ್ರು ಅಷ್ಟು ಅಭಿವೃದ್ಧಿ ನೋಡಿ, ಇಲ್ಲಿ ನೋಡಿದಿರ ಎಷ್ಟು ಕಾಂಗ್ರೆಸ್ ಪ್ರತಿ ಒಂದು ರೋಡಿಗೆ ಹೋದ್ರು ನಾವು ಅಷ್ಟು 30-40 ಕೋಟಿ 50 ಕೋಟಿ ರೂಪಾಯಿ ಗಟ್ಟಲೆ ಕೆಲಸ ಕೊಟ್ಟು ನಮ್ಮ ಸ್ಮಾರ್ಟ್ ಸಿಟಿಯಿಂದ ಸಾಹೇಬ್ರು ಹೇಳಿ ಮಲ್ಲಿಕಾರ್ಜುನ ಸಾಹೇಬ್ರು, ಶಿವಶಂಕರಪ್ಪಾಜಿ ಅವರು ಹೇಳಿ ಹಾಕ್ಸ್ಕೊಂಡು ಸುಧಾ ಇಟ್ಟುಗಳವ್ರು ಕೆಲಸ ಮಾಡಿರೋದಂಥದ್ದು. ಯಾಕಂದ್ರೆ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಎಲ್ಲ ನೀರು ಮನೆ ಒಳಗೆ ಹೋಗ್ತಿತ್ತು. ಅಂತ ಏರಿಯಾನ ಇವತ್ತು ಸುಂದರೀಕರಣ ಮಾಡಿದಾರೆ. ಅಷ್ಟೆಷ್ಟು ಹೋಗೋದು ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ಅಂತ ಕೊಡಿ. ಇವತ್ತು ನಾವು ಎಲೆಕ್ಷನ್ ನಿಂತ್ಕೊಂಡಿದೆ, ಅವರ ಬಿಂಬನೆ ಅದು, ಪ್ರತಿಬಿಂಬನೆ ಸಮರ್ಥ ಮಲ್ಲಿಕಾರ್ಜುನ್. ನಮ್ಮ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಮತದಾರರಿಗೆ? ಏನಂತಂದ್ರೆ ಇವತ್ತು ಏನಂತಂದ್ರೆ, ನಾವು ದುಡ್ಡಿನ ಅಂಶಕ್ಕೆ ಯಾರು ಒಳಗಾಗಬೇಡ್ರಿ. ಅವರ ಭಾವನೆಗಳಿಗೆ, ಅವರು ಹಿಂದುತ್ವ, ಒಬ್ರಿಗೊಬ್ರು ಜಗಳ ಹಚ್ಚಂತ ಕೆಲಸಗಳು ಮಾಡ್ತಿದಾರೆ. ಆ ಭಾವನೆಗಳು ಒಂದಾಗದಲ್ಲೇ ನಮ್ ಏನೇ ಬಂದ್ರು, ಕಷ್ಟ ಬಂದ್ರು, ಸುಖ ಬಂದ್ರು, ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ ಇರ್ತಾರೆ, ಸಮರ್ಥ ಅಭ್ಯರ್ಥಿ ಇರ್ತಾರೆ ಅನ್ನೋ ಭಾವನೆಗೆ MP ಗೂ ಸಹ ಸಹಕಾರ ಕೊಟ್ಟಿದ್ರೆ ಈ ಸಲಿಗೂ ಬೈ ಎಲೆಕ್ಷನ್ ಸದಾ ಹೆಚ್ಚಿನ ರೀತಿ, ಹೋದ್ಸಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಿ ನಮ್ಮ ಬಹುಮಾನ ಗೆಲ್ಲಿಸ್ತಾರೆ.